ಅವರನ್ನು ಅಪಹರಿಸೋದು ಮಾತ್ರ ಅಲ್ಲ, 22 ಜನ ಸೇರಿ 23 ದಿನದವರೆಗೂ ಅತ್ಯಾಚಾರ ಮಾಡ್ತಾರೆ. ಇದರಿಂದ ಅವಳು ಬದುಕಿ ಬಂದಿದ್ದ ಹೆಚ್ಚಾಗಿರ್ತದೆ. ಅಲ್ಲದೆ ಇಲ್ಲಿಂದ ಬಂದ ಮೇಲೆ ಅವಳು ನನಗ ಆದ ಅನ್ಯಾಯ ಇನ್ನಾವುದೇ ಹೆಣ್ಣಿಗೂ ಆಗಬಾರ್ದು ಅಂತ ಹೇಳಿಸಿಂದ ಒಂದು ಗುಂಪನ್ನು ಕಟ್ತಾಳ, ಡಕಾಯಿತರ ಗುಂಪನ್ನು. ಈ ಗುಂಪನ್ನು ಕಟ್ಟಿದ ಮೇಲೆ ಅವಳು ಮಾಡಿದ ಮೊದಲನೇ ಕೆಲಸ ಏನಂದ್ರ ತನ್ನ ಮೊದಲ ಗಂಡನನ್ನ ಚೆಚ್ಚಿ ಹಾಕ್ತಾಳ. ಇಲ್ಲಿಂದನ ಅವಳು ರಕ್ತಪಾತದ ಆಟಗಳು ಶುರು ಆಗ್ತಾವ. ನಂತರ ಆ 22 ಜನ ಇರ್ತಾಳ ಇಲ್ಲ, ಇವರನ್ನ ಅತ್ಯಾಚಾರ ಮಾಡಿದವರು, ಅವರನ್ನ ಹಿಡ್ಕೊಂಡು ಬಂದ ಮರಕ್ಕೆ ಕಟ್ಟಿ ಬಂದೂಕಿನಿಂದ ಗುಂಡು ಹಾರಿಸಿ ಸಾಯಿಸ್ತಾಳ. ನಂತರ ಇಲ್ಲಿಗೆ ಮುಗಿಸಂಗಲ್ಲ, ಯಾರೇ ಬಾಲ್ಯ ವಿವಾಹ ಮಾಡಕ್ ಹೋದ್ರು ಅವರಿಗೆ ಬಂದೂಕ್ ತೋರಿಸಿ ಹೆದರಿಸಿ ಹಲವು ಬಾಲ್ಯ ವಿವಾಹಗಳನ್ನ